Welcome to Digital Learning. I am Manjula ML, Assistant Professor of Commerce, GFGC Kuvempanagar, Mysuru. In this session, I am going to explain the topic of cover note. So, ನಾವು ಕನ್ನಡದಲ್ಲಿ ಇದನ್ನು ವಿಮಾ ರಕ್ಷಣೆ ಟಿಪ್ಪಣಿ ಅಂತಲೂ ಸಹ ಕರಿತೀವಿ. A cover note is temporary document used as confirmation of the insurance contract in advance of the policy, as it may take some time for the policy to be issued. Till the policy is ready to cover the cover note is the proof that the insurance covers in the force. ಸೊ ಇಲ್ಲಿ ನಾವು ವಿಮಾ ರಕ್ಷಣೆ ಟಿಪ್ಪಣಿ ಅಂತ ಏನು ಹೇಳ್ತೀವಿ, ಸೊ ಆ್ಯಕ್ಚುಲಿ ಯಾವಾಗ ನಾವು ಪಾಲಿಸಿ ಎಲ್ಲ ಡಿಸೈಡ್ ಆದ ನಂತರ ಅವ್ರಿಗೆ ಅಂತಿಮ ಪಾಲಿಸಿ ಫೈನಲ್ ಆಗಿ ಒಂದು ಪಾಲಿಸಿಯನ್ನು ಕೊಡಬೇಕಾದ್ರೆ ಅದು ಕೊಡೋಕ್ಕಿಂತ ಮುಂಚೆ ಅದು ಕೊಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಕೊಡೋಕ್ಕಿಂತ ಮುಂಚೆ ಇವರು ವಿಮೆಯನ್ನು ತೊಗೊಂಡಿದ್ದಾರೆ, ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅನ್ನೋದಕ್ಕೆ ಒಂದು ದೃಢಪಡಿಸೋಕ್ಕೋಸ್ಕರ ಕೊಡುವಂಥ ಒಂದು ದಾಖಲೆ ಏನಿದೆ, ಅಂದರೆ ಇನ್ಶೂರೆನ್ಸ್ ಕಂಪನಿ ಕೊಡುವಂಥ ಒಂದು ದಾಖಲೆ ಏನಿದೆ, ಅದನ್ನು ನಾವಿಲ್ಲಿ ಕವರ್ ನೋಟ್, ವಿಮಾ ರಕ್ಷಣಾ ಟಿಪ್ಪಣಿ ಅಂತ ನಾವು ಕರಿತೀವಿ. Actually, the cover note contains brief details of the insurance cover and is valid for 15 days, extendable to a maximum of 60 days. Once the policy is issued the validity of the cover note case. In certain case, instead of a cover note, the insurers issue only a letter confirming the cover. So, meaning of cover note is, a cover note is a temporary document issued by an insurance company that provides proof of insurance coverage until a final insurance policy can be issued. ಸೊ ಇದು ಟೆಂಪ್ರವರಿಯಾಗಿ ಅಂದರೆ ತಾತ್ಕಾಲಿಕವಾಗಿ ಕೊಡುವಂಥ ಒಂದು ದಾಖಲೆ. ನಾವು ಯಾವಾಗ ಇನ್ಶೂರೆನ್ಸ್ನ ಮಾಡ್ಕೋತೀವೋ ಅದ್ರ ಒರಿಜಿನಲ್ ಡಾಕ್ಯುಮೆಂಟ್ ಬರೋಕ್ಕಿಂತ ಮುಂಚೆ ಇವರು ಇನ್ಶೂರೆನ್ಸ್ ಪಡ್ಕೊಂಡಿದ್ದಾರೆ, ಸೊ ಈ ಪ್ರಾಡಕ್ಟ್ ಇನ್ಶೂರೆನ್ಸ್ ಕವರೇಜ್ ಆಗಿದೆ ಅನ್ನೋ ಒಂದು ತಿಳಿಸೋಕ್ಕೋಸ್ಕರ ಟೆಂಪ್ರವರಿಯಾಗಿ ಕೊಡೋವಂಥ ಒಂದು ನೋಟ್ ಇದಾಗಿದೆ. And a cover note is different from a certificate of insurance or an insurance policy document. A cover note feature the name of the insured, the insurer, the coverage, and what is being covered by the insurance. So ಇದರಲ್ಲಿ ನೇಮ್ ಆಫ್ ದ ಇನ್ಶೂರೆನ್ಸ್ ಇರುತ್ತೆ ಕವರ್ ನೋಟಲ್ಲಿ, ಮತ್ತು ಇನ್ಶೂರೆನ್ಸ್ ಏನೇನು ಕವರ್ ಆಗಿದೆ, ಮತ್ತು ಇನ್ಶೂರರ್ ಎಷ್ಟು ಕವರೇಜನ್ನು ಇದು ಪಡ್ಕೊಂಡಿದೆ ಅನ್ನೋದ್ರ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ಪಡೆದಿರುತ್ತೆ. ಸೊ ಇನ್ ಜನರಲ್ ದ ಕವರ್ ನೋಟ್ ಪ್ರೊವೈಡ್ಸ್ ದ ಸೇಮ್ ಲೆವೆಲ್ ಆಫ್ ಕವರೇಜ್ ಆ್ಯಸ್ ದ ಫುಲ್ ಇನ್ಶೂರೆನ್ಸ್ ಪಾಲಿಸಿ. ದ ಇನ್ಶೂರೆನ್ಸ್ ಮೇ ಪ್ಲೇಸ್ ಸಮ್ ರಿಸ್ಟ್ರಿಕ್ಷನ್ ವೈಲ್ ದೇ ಮೇಕ್ ಎನಿ ಫೈನಲ್ ಡಿಟರ್ಮಿನೇಷನ್ ಆಫ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ದ ಇನ್ಶೂರೆನ್ಸ್ ಪಾಲಿಸಿ. ಸೊ ಯೂಶ್ವಲಿ ಕವರೇಜಲ್ಲಿ ಏನೇನು ನಾವು ಮಾಮೂಲಿ ನಾನ್ ಲೈಫ್ ಇನ್ಶೂರೆನ್ಸ್ ಕವರೇಜಲ್ಲಿ ಏನೇನು ನೋಡಿದ್ವಿ, ಸೊ ಎಲ್ಲ ಇರುತ್ತೆ. ಜೊತೆ ಅದರಲ್ಲಿ ಏನು ರಿಸ್ಕ್ ಕವರ್ ಆಗಿರುತ್ತೋ ಅದೇ ರಿಸ್ಕು ಇಲ್ಲಿ ಸಹ ಕವರ್ ಆಗಿರುತ್ತೆ. ದ ಇನ್ಫಾರ್ಮೇಷನ್ ಇಟ್ ಯೂಶ್ವಲಿ ಅಪಿಯರ್ ಆನ್ ದ ಕವರ್ ನೋಟ್. ಏನೇನು ಇನ್ಫಾರ್ಮೇಷನ್ ಇಲ್ಲಿ ಕವರ್ ಆಗಿರುತ್ತೆ ಅನ್ನೋದಾದರೆ, ನೇಮ್, ಅಡ್ರೆಸ್, ಆಕ್ಯುಪೇಷನ್ ಆಫ್ ದ ಇನ್ಶೂರ್ಡ್ದು ನೇಮು, ಅಡ್ರೆಸ್ಸು, ಆಕ್ಯುಪೇಷನ್ನು, ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಅಂದರೆ ಡೀಟೇಲ್ಸು ಇಲ್ಲಿ ಕವರ್ ಆಗಿರುತ್ತೆ. ಆ್ಯಂಡ್ ಸಮ್ ಇನ್ಶೂರ್ಡ್ ಆ್ಯಂಡ್ ಪ್ರಾವಿಷನಲ್ ಪ್ರೀಮಿಯಮ್. ಸೊ ಎಷ್ಟು ಸಮ್ ಇನ್ಶೂರ್ಡ್ ಅಂದರೆ ಎಷ್ಟು ಅಮೌಂಟಿಗೆ ಅವರು ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರೆ, ಅದರ ಪ್ರೀಮಿಯಮ್ ಏನಿದೆ ಅನ್ನೋ ಡೀಟೇಲ್ಸು ಇಲ್ಲಿರುತ್ತೆ. ಡೇಟ್ ಆ್ಯಂಡ್ ಟೈಮ್ ಆಫ್ ದ ಕಮೆನ್ಸ್ಮೆಂಟ್ ಆಫ್ ಕವರ್. ಸೊ ಯಾವಾಗ ಅವ್ರು ಇನ್ಶೂರೆನ್ಸ್ ಪಾಲಿಸಿ ತೊಗೋತಾರೆ ಮತ್ತು ಯಾವಾಗಿಂದ ಅದು ಕಮೆನ್ಸ್ಮೆಂಟ್ ಆಗಿದೆ, ಇನ್ಶೂರೆನ್ಸ್ ಎಲ್ಲಿಂದ ಕವರ್, ಯಾವ ಡೇಟಿಂದ ಕವರ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡುವಂಥದ್ದು. ಆ್ಯಂಡ್ ಡ್ಯೂರೇಷನ್ ಆಫ್ ಕವರ್, ಎಲ್ಲಿವರೆಗೆ ಎಷ್ಟು ವರ್ಷ. ಸೊ ಕೆಲವರು 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಹೀಗೆ ಮಾಡ್ಕೊಂಡಿರ್ತಾರೆ, ಎಷ್ಟುವರೆಗೆ ಕವರ್ ಆಗುತ್ತೆ ಅನ್ನೋದು ಇನ್ಫಾರ್ಮೇಷನಲ್ಲಿರುತ್ತೆ. ಆ್ಯಂಡ್ ದ ಸ್ಕೋಪ್ ಆಫ್ ಕವರ್, ದಟ್ ಈಸ್ ಏನೇನು ಕವರ್ ಆಗಿದೆ, ಎಷ್ಟು, ಯಾವ ಲೆವೆಲ್, ಏನೆಲ್ಲ ರಿಸ್ಕ್ ಕವರ್ ಆಗಿದೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಈ ಕವರ್ ನೋಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಕಂಟೆಂಟ್ಸ್ ಅಂತ ಹೇಳಿದಾಗ, ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿ ಆರ್ ಸಬ್ಜೆಕ್ಟ್ ಮ್ಯಾಟರ್ ಕವರ್ಡ್. ಸೊ ಸಪೋಸ್ ನಾವು ಒಂದು ಪ್ರಾಪರ್ಟಿ ಬಗ್ಗೆ ಇನ್ಶೂರೆನ್ಸ್ ಮಾಡಿದ್ದೀವಿ ಅಂದರೆ ಅದ್ರದ್ದು ಡಿಸ್ಕ್ರಿಪ್ಷನ್ನು, ಅದ್ರ ವ್ಯಾಲ್ಯೂ ಏನು, ಅದ್ರದ್ದು ಎಷ್ಟು ಮಾರ್ಕೆಟ್ ರೇಟು, ಈ ಥರ. ಆ್ಯಂಡ್ ಕ್ಯಾನ್ಸಲೇಷನ್ ಪ್ರಾವಿಷನ್ ವಿಚ್ ಪ್ರೊವೈಡ್ಸ್ ದಟ್ ಐದರ್ ಆಫ್ ದ ಪಾರ್ಟೀಸ್ ಮೇ ಕ್ಯಾನ್ಸಲ್ ದ ಕವರ್ ಬೈ ಗಿವಿಂಗ್ ಎ ರಿಟರ್ನ್ ನೋಟಿಸ್ ವಿತ್ ಎ ಪ್ರಿಸ್ಕ್ರೈಬ್ಡ್ ಟೈಮ್. ಸೊ ಇಲ್ಲಿ ನಾವು ಇದನ್ನು ಕವರ್ ನೋಟನ್ನು ಪಡ್ಕೊಂಡ ನಂತರನೂ ಕ್ಯಾನ್ಸಲೇಷನ್ನ ಮಾಡ್ಕೋಬೋದು. ಸೊ ಒಂದು ಪ್ರಿಸ್ಕ್ರೈಬ್ಡ್ ಟೈಮ್ ಇರುತ್ತೆ, ಆ ಟೈಮಲ್ಲಿ ಮಾಡ್ಕೊಳ್ಳೋವಂಥದ್ದು. ಎ ಸ್ಟೇಟ್ಮೆಂಟ್ ಯೂಶ್ವಲಿ ಅಪಿಯರ್ಸ್ ಎಟ್ ದ ಬಾಟಮ್ ಆಫ್ ದ ಕವರ್ ನೋಟ್ indicating that the insured is held covered as per usual terms and condition of the company's standard policy form used in the
class of business, and it contains a signature and date of the insurer. Some motor vehicles, they covers note will contain some additional information, that is a use of the vehicle, registration number of the vehicle, and a certificate from a insurer to the effect that the cover has been given in accordance with the provision of Motor Vehicle Act 1939. Duration of the cover note is, a cover note remains valid for 60 days from the date of the ಇನ್ಶೂರೆನ್ಸ್. ನಾವು ಯಾವಾಗ ಇನ್ಶೂರೆನ್ಸ್ ಮಾಡ್ಕೋತೀವೋ ಅಲ್ಲಿಂದ 60 ದಿನದೊಳಗೆ ಒರಿಜಿನಲ್ ಡಾಕ್ಯುಮೆಂಟ್ ಬರುತ್ತೆ, ಅಷ್ಟೇ ದಿನದೊಳಗೆ ಈ ಕವರ್ ನೋಟನ್ನು ಇವರು ಟೆಂಪ್ರವರಿಯಾಗಿ ಕೊಟ್ಟಿರ್ತಾರೆ. ಇಟ್ ಸರ್ವ್ಸ್ ಆಲ್ ದ ಪರ್ಪಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಇಟ್ ಬಿ ಇನ್ಶೂರೆನ್ಸ್ ಕ್ಲೈಮ್. ಇದು ಇನ್ಶೂರೆನ್ಸ್ ಆಗಿದೆ ಅನ್ನೋಕ್ಕೆ ಇದೊಂದು ಡಾಕ್ಯುಮೆಂಟ್ ಆಗಿ ಇದನ್ನು ಕೊಡ್ತಾರೆ. ಥ್ಯಾಂಕ್ ಯು.